ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಪ್ರಿಯ ರವಿ ಮೆಲೋಡಿಸ್ ತಂಡದ ಗಾಯಕ ಹಾಗೂ ಮತ್ತು ಕೀಬೋರ್ಡ್ ವಾದಕ ರವಿ ಗಣವರಿ ಅವರು ಮಾಡುವ ನಮಸ್ಕಾರಗಳನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ, ನಿಮ್ಮಿಂದಲೇ ನಾನು, ನಿಮ್ಮಿಂದಲೇ ನಮ್ಮ ಕಲಾವಿದರ ಬದುಕು, ನಿಮ್ಮಿಂದಲೇ ನಮ್ಮ ಕಲಾವಿದರ ಜೀವನ. ಇವತ್ತಿನ ಮಿತಿಗೆ ಕಲಾವಿದರ ಜೀವನ ಎಷ್ಟು ಕಠಿಣವಾಗಿದೆ ಎಂದು ನಿಮಗೂ ಗೊತ್ತಿರಬೇಕು. ಯಾಕಂದರೆ ಈ ಒಂದು ಹಳ್ಳಿಗಳಲ್ಲಿ ಜಾತ್ರೆ, ಮನೋರಂಜನೆ, ನಾಟಕ ಮಾತ್ರ ಇದ್ದರೆ ನಮ್ಮ ಕಲಾವಿದರ ಜೀವನ ಸಾಗುತ್ತದೆ. ಇದು ಇರದಿದ್ದರೆ ನಮ್ಮ ಕಲಾವಿದರ ಜೀವನಕ್ಕೆ ಯಾವುದೇ ರೀತಿಯ ಅನುಕೂಲತೆಗಳು ಇಲ್ಲ. ಹಾಗೂ ಸರ್ಕಾರದಿಂದನೂ ಕೂಡ ಯಾವುದೇ ರೀತಿಯ ಅನುದಾನಗಳಾಗಲಿ ಅನುಕೂಲಗಳು ನಮ್ಗೆ ದೊರಕುತ್ತಿಲ್ಲ. ನಮಗೆ ಕಲಾವಿದರಿಗೆ ಸದ್ಯದ ಮಟ್ಟಿಗೆ ಎಂಥ ಪರಿಸ್ಥಿತಿ ಐತಪ್ಪ ಅಂದ್ರೆ ತುಂಬ ಹೇಳ್ಕೊಳಕ್ಕೆ ಹೋದರೆ ಭಾಳ ನೋವಾಗುತ್ತೆ. ಯಾಕಂದರೆ ನಿನ್ನೆ ದಿವಸ ನಾಟಕ ಹೋಗಿದ್ವಿ, 10:30 ಆಯಿತು, ನಾಟಕ ಶುರುವಾಯಿತು. ನಾಟಕ ಶುರುವಾದ ಟೈಮಲ್ಲಿ ಜೋರಾದ ಮಳೆರಾಯಿನ ಅರಭಟ ಆಯಿತು. ಆ ಒಂದು ಮಳೆ ಬರ್ತಿರಬೇಕಾದ್ರೆ ನಮ್ಮ ಕಲಾವಿದರಿಗೂ ಕೂಡ ಊರಿನವರು ಕೂಡ ಯಾವುದೂ ಸಹಾಯ ಮಾಡಲಿಲ್ಲ. ಕಲಾವಿದರು ನಮ್ಮ ಊರಿಗೆ ಬಂದಿದ್ದಾರೆ, ಲಕ್ಷಾಂತರ ರೂಪಾಯಿ ಬಂಡವಾಳಕ್ಕೊಂದು ತಮ್ಮ ಇನ್ಸ್ಟ್ರೂಮೆಂಟ್ ಇದ್ದಾವೆ, ಬಂದು ಅವ್ರಿಗೆ ಏನಾದರೂ ಹಾಳಿ ವ್ಯವಸ್ಥೆ ಆಗಲಿ ಏನಾದರೂ ಮಾಡ್ಬೇಕಂದ್ರೆ ಯಾರೂ ಮಾಡಲಿಲ್ಲ. ನಾವು ರೊಕ್ಕ ಕೊಟ್ಟಿದ್ದೀವಿ, ನಾವು ಯಾಕೆ ನಾಟಕ ನಿಂದಿರಿಸೋ ಅನ್ನೋ ಲೆಕ್ಕಕ್ಕೆ ಅವರು ನಾಟಕ ಮುಂದುವರಿಸಿದ್ರು. ಆದರೆ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಸಾಮಾನು ತೊಗೊಂಡಿರ್ತಕ್ಕಂಥದ್ದು ಮಳೆ ಬಂದು ಎಲ್ಲ ಕರೆಂಟ್ ಶಾಕ್ ಆಗಿ ನಮ್ಮ ಜೀವನ ಭಾಳ ಸುಸ್ತಾಗೈತಿ. ದಯವಿಟ್ಟು ಯಾರು ನಾಟಕದ ಪಾತ್ರಧಾರಾಗಲಿ, ಮ್ಯಾನೇಜರ್ ಆಗಲಿ, ಮಾಲಕರಾಗಲಿ, ಕಲಾವಿದರು ನಿಮ್ಮ ಊರಿಗೆ ಬಂದಿರ್ತಾರಂದರೆ ಅವರಿಗೆ ಒಂದು ಒಳ್ಳೆಯ ಗೌರವ ಮುಖಾಂತರ ಅವರನ್ನು ಸುರಕ್ಷಿತವಾಗಿ ಕಾಪಾಡಿ. ಯಾಕಂದರೆ ನಮ್ಮ ಜೀವನನೇ ಕಲೆ ನಮ್ಮೇ ನಾವು ಜೀವನ ಸಾಗಿಸಕತ್ತೀವಿ. ಅದಕ್ಕೆ ತಾವೆಲ್ಲರೂ ನಮಗೆ ಜಾಗೃತಿಯಿಂದ ಒಂದು ಸುರಕ್ಷಿತ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಕಲೆ ನಂಬಿಕಟ್ಟ ತುಂಬ ಹಲವಾರು ಜನಗಳು ಕಲಾವಿದರು ಬದುಕ್ತಾ ಇದ್ದಾರೆ. ಮತ್ತು ಸ್ತ್ರೀ ಪಾತ್ರ ಮಾಡುವಂಥ ನಟಿಯರಿಗೆ ಕೂಡ ತುಂಬ ಸುಸ್ತಾಯಿತು. ಯಾಕಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಕೊಟ್ಟು ಡ್ರೆಸ್ ಕೋಡನ್ನು ಅವರು ಡ್ರೆಸ್ಗಳಾಗಿ ಮಾಡಿರ್ತಾರೆ, ಕಾಸ್ಟ್ಯೂಮ್ಸ್ಗಳು. ಅವೆಲ್ಲವೂ ಮಳೆ ಬದ್ದು ನೀರಾತ್ ಹೋದರೆ ಮುಗೀತು, ನಮ್ಮ ಜೀವನನೇ ಬಾಗ. 12ರಿಂದ 13 ಲಕ್ಷ ರೂಪಾಯಿ ಕೊಟ್ಟು ಸ್ಟೇಜ್ ಹಾಕಿರ್ತಾರೆ ನಮ್ಮ ನಾಟಕ ಸ್ಟೇಜ್ ಮಾಲಕರು. ಅವ್ರ ಜೀವನ ತುಂಬ ಕಷ್ಟ. ಮಳೆ ಬಂದು ನಾಟಕ ಸ್ಪರ್ಧೆ ತೊಳೆದ್ರೆ ಬಣ್ಣ ಎಲ್ಲ ಅಳುಕಿ ಮತ್ತು ಹೊಸ ಸ್ಟೇಜ್ ಏನಾರು ಬರೀಬೇಕಂದ್ರೆ ಕನಿಷ್ಠ 3ರಿಂದ 4 ಲಕ್ಷ ಬೇಕು. ದಯವಿಟ್ಟು ಇದಕ್ಕೆಲ್ಲರೂ ತಾವು ಮನವಿಯಿಂದ ಕಲಾವಿದರನ್ನು ಕಾಪಾಡ್ರಿ, ಸುರಕ್ಷಿತವಾಗಿ ಅವ್ರಿಗೆ ಬೇಕಾದ ಅನುಕೂಲತೆಯನ್ನು ತಾವು ಆದಷ್ಟು ಬೇಗ ಮಾಡಬೇಕು. ಹಾಗೂ ನಮ್ಮ ಸುತ್ತಮುತ್ತಲಿನ ಶಾಸಕರಾಗಲಿ, ರಾಜಕೀಯ ಗಣ್ಯಮಾನ್ಯರಾಗಲಿ ಹಾಗೂ ಕಲಾ ಆಸಕ್ತಿಗಳಿದ್ದರೆ ಕಲಾವಿದರಿಗೆ ಸಹಾಯ ಮಾಡಿರಿ, ಪ್ರೋತ್ಸಾಹ ಕೊಡ್ರಿ, ಅವ್ರಿಗೆ ಏನಾದರೂ ಅನುಕೂಲ ಆಗುವಂಥ ಅನುದಾನ ಮಾಡಿರಿ ತಂದು ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ನಿಮ್ಮ ನೊಂದ ಕಲಾವಿದ ರವಿ ಗಣವಾರಿ ಹಾಗೂ ಎಲ್ಲ ರಂಗಭೂಮಿ ಕಲಾವಿದರ ಪ್ರಯುಕ್ತ ನನಗೆ ಅನಿಸಿದ ಮಟ್ಟಿಗೆ ನನ್ನ ಅನಿಸಿಕೆ ಹೇಳಿದ್ದೇನೆ. ಜಿಲ್ಲೆಯ ಪ್ರತಿಷ್ಠಿತ ಸೆಂಟ್ ಆನ್ಸ್ ಪಿಯು ಕಾಲೇಜಿನಲ್ಲಿ ದಾಖಲಾತಿಗಳು ಆರಂಭಗೊಂಡಿವೆ. ಈ ಬಾರಿಯ ಪಿಯುಸಿಯಲ್ಲಿ ಜಿಲ್ಲೆಗೆ ಪ್ರಥಮ, ರಾಜ್ಯಕ್ಕೆ 6ನೇ ರ್ಯಾಂಕ್ ತಂದುಕೊಟ್ಟ ಹೆಗ್ಗಳಿಕೆ ಎಕ್ಸೆಲ್ ಅಕಾಡೆಮಿಕ್ಸ್ ಹೊಂದಿದೆ. ಇದೀಗ ಸೆಂಟ್ ಆನ್ಸ್ ಪಿಯು ಕಾಲೇಜ್ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಸಂಸ್ಥೆ ಇದಾಗಿದೆ. ಬಾಲಕ ಬಾಲಕಿಯರಿಗಾಗಿ ಹಾಸ್ಟೆಲ್ ಮತ್ತು ತರಗತಿಗಳು ಕೂಡ ಪ್ರತ್ಯೇಕವಾಗಿವೆ. ನುರಿತ ಬೋಧಕ ವರ್ಗ, ಅತ್ಯುತ್ತಮ ಕ್ಲಾಸ್ ರೂಮ್ ಕೊಠಡಿಗಳು, ಸೈನ್ಸ್ ಲ್ಯಾಬ್ಗಳು, ಸುಸಜ್ಜಿತ ಬೃಹತ್ ಗ್ರಂಥಾಲಯ, ಕಾಲೇಜ್ ವ್ಯಾನ್, ವಿಶಾಲವಾದ ಆಟದ ಮೈದಾನವಿದೆ. ನೀಟ್, ಜೆಇಇ ಮತ್ತು ಕೆಸಿಇಟಿ ಕೋಚಿಂಗ್ ಕೋರ್ಸ್ಗಳನ್ನು ನೀಡಲಾಗುತ್ತೆ. ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ಪ್ರತಿ ತಿಂಗಳು ಮೋಟಿವೇಶನಲ್ ತರಗತಿಗಳು ನಡೆಸಲಾಗುತ್ತೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಂದೇ ಆಯ್ಕೆ, ಸೈಂಟ್ ಆನ್ಸ್ ಪಿಯು ಕಾಲೇಜ್, ಪವರ್ಡ್ ಬೈ ಎಕ್ಸೆಲ್ ಅಕಾಡೆಮಿಕ್ಸ್. ಸ್ಥಳ ಸೆಂಟ್ ಆನ್ಸ್ ಪಿಯು ಕಾಲೇಜ್, ವೇಬ್ರಿಡ್ಜ್ ಹತ್ತಿರ, 22ನೇ ಕ್ರಾಸ್ ರೋಡ್, ವಿದ್ಯಾಗಿರಿ, ಬಾಗಲಕೋಟೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.